ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ. ಸೊ ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಗೊತ್ತಿರುತ್ತೆ, ಅದೇ ತಮ್ನೇಲಿಂದ ನೀವು ನೋಡಿರ್ತೀರ. ಆಸ್ ಎ ಮಿಡಲ್ ಕ್ಲಾಸ್ ಗರ್ಲ್ ಹೋಮ್ ಸ್ಟುಡಿಯೋ ಹೆಂಗೆ ಮಾಡೋದು ಲಿಟಲ್ ಬಿಟ್, ಬಿಕಾಸ್ ನಮ್ಮ ಸ್ಟುಡಿಯೋದಲ್ಲೂ ಇಲ್ಲ ಐಟಮ್ಸ್ನು ಬೇಗನೆ ಬರಲ್ಲ. ಆ್ಯಂಡ್ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋದ್ರಿಂದ ಒಂದು ಒಳ್ಳೆ ಸ್ಟುಡಿಯೋನು ನಿಮ್ಮ ಜೊತೆ ಆನ್ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಒಂದು ಮಿಡಲ್ ಕ್ಲಾಸ್ ಗರ್ಲಾಗಿ ಒಂದು ರೂಮಲ್ಲಿ ಕಾರ್ನರ್ ಕೊಟ್ಟಿರ್ತಾರೆ ನಿಮ್ಮ ಪೇರೆಂಟ್ಸ್, ಇಲ್ಲ ನೀವೇ ಕಾರ್ನರ್ ಮಾಡಿರ್ತೀರ. ಒಂದು ಸ್ಟಡಿ ಟೇಬಲ್ ಇದೆ, ನಾವೆಲ್ಲ ಸ್ಟುಡಿಯೋ ಓಪನ್ ಮಾಡ್ಬೋದು ಅನ್ನೋ ಅದು ಆಗಲ್ಲ. ಸೊ ಆದರೂ ನಾವು ಟ್ರೈ ಮಾಡೋಣ, ಒಂದು ಟೇಬಲ್ ವಿತ್ ಸಮ್ ಬಿಗ್ ಸ್ಟುಡಿಯೋ ಓಪನ್ ಮಾಡ್ಬೋದು. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅದು ಚಿಕ್ಕದಿಂದ ದೊಡ್ಡದು ಮಾಡೋದು. ಆ್ಯಂಡ್ ನಿಮಗೆ ನಾನು ಹಾರ್ಟ್ ಮೆಟೀರಿಯಲ್ಸ್ ಮತ್ತು ಏನೇನು ಚೆನ್ನಾಗಿ ಸಿಗುತ್ತೆ ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಎಲ್ಲ ಸ್ಟಡಿ ಟೇಬಲಲ್ಲಿ ಕುತ್ಕೊಂಡು ಫುಲ್ ಮಾಡ್ಬೋದಾ ಇಲ್ಲ, ಇವಾಗ ನೀವೇ ಥಿಂಕ್ ಮಾಡಿ ಒಂದು ಟೇಬಲಲ್ಲಿ ಎಷ್ಟು ಆರ್ಟ್ ಮೆಟೀರಿಯಲ್ಸ್ ನೀವು ಮಾಡ್ಬೋದು, ಐಟಮ್ಸ್ ಎಲ್ಲ ಇಕ್ಕೆ. ಸೊ ನಾನು ನಿಮ್ಗೊಂದು ಕ್ವಿಕ್ ಐಡಿಯಾ ಕೊಡ್ತೀನಿ, ನೀವು ಡೌನ್ ಫ್ಲೋರಲ್ಲೂ ಕುತ್ಕೊಂಡು ಮಾಡ್ಬೋದು. ವೀಡಿಯೋಸ್ ಅಲ್ಲೇ ಮಾಡೋಂಗಿಲ್ಲ, ನಂತರ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಎಲ್ಲ ಟ್ಯುಟೋರಿಯಲ್ಸು ಒಂದೇ ಸ್ಟುಡಿಯೋಲಿ ಮಾಡೋಕ್ಕಾಗಲ್ಲ. ಸೊ ನೀವು ಡೌನ್ ಫ್ಲೋರು ತಗೊಳ್ಳಿ. ಸೊ ಆಗ ನಿಮ್ಗೇನಾಗುತ್ತೆ ಅಂದರೆ, ನೀವು ಕೆಳಗಡೆ ಮಾಡಿದ ತಕ್ಷಣ ನಿಮಗೂ ಸ್ವಲ್ಪ ವೀಡಿಯೋಸ್ ಲಾಂಗ್ ಆಗುತ್ತೆ. ನಿಮಗೆ ಮಾಡೋಕ್ಕಿನ್ನ ಫುಲ್ ಸ್ಪೇಸ್ ಇದ್ದರೆ ಓ ಯಾರಿಗೂ ಇದೆಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸ್ಟುಡಿಯೋ ಚಿಕ್ಕದ್ರಿಂದ ದೊಡ್ಡದು ಮಾಡೋದು, ಯಾವ ಮೆಟೀರಿಯಲ್ಸ್ ಚೆನ್ನಾಗಿರುತ್ತೆ ಚಿಕ್ಕದ್ರಿಂದ. ಆ್ಯಂಡ್ 40-50 ರುಪೀಸಲ್ಲೆಲ್ಲ ಐಟಮ್ಸ್ ಸಿಗುತ್ತೆ, ಇಲ್ಲ 500, 5000, 50,000 ಐಟಮ್ಸು ಸಿಗುತ್ತೆ. ಬಟ್ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದರೆ 50 ರುಪೀಸ್, 100, 200, 500ಗಿಂತ ಕೆಳಗಡೆ ಮಾಡಲೇಬೋದು. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಮೆಟೀರಿಯಲ್ಸ್ ಎಲ್ಲನೂ. ಆ್ಯಂಡ್ ಜೆರಾಕ್ಸ್ ಆಲ್ ಐ ವಿಲ್ ಶೋ ಫಾರ್ ಯು. ಸೊ ನಾನು ನಿಮಗೆ ಹೇಳ್ತಿರೋ ವೀಡಿಯೋಸ್ ಅಂದರೆ, ನಾನು ಚಿಕ್ಕ ಆ್ಯಸ್ ಅ ಮಿಡಲ್ ಕ್ಲಾಸ್ಗಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ. ನೀವು ಹೋಗ್ಬಿಟ್ಟು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲನೂ ಲೈಕ್ ಸೈಕಾಗಿ ಬರುತ್ತೆ, ಯಾಕಂದರೆ ಎಲ್ಲ ಬೇರೆ ಟೈಪ್ ಇರುತ್ತೆ, ಆ್ಯಸ್ ನನ್ನ ಥರ ಇರಲ್ಲ. ಸೊ ನಾನು ಹೇಳ್ತಿದ್ದೀನಿ ಆ್ಯಸ್ ಅ ಮಿಡಲ್ ಕ್ಲಾಸ್ಗಲ್, ಬಿಕಾಸ್ ನೀವು ಬೇಕಂದರೆ ಹೋಗಿ ಸರ್ಚ್ ಮಾಡಿಬಿಟ್ಟು ನನ್ನ ಚಾನಲ್ ಬಂದು ನೋಡಿ. ಸೊ ಫುಲ್ ಜಿಂಕ್ ಇರುತ್ತೆ. ನಾನು ಹೇಳ್ತಿದ್ದೀನಿ ಏನಂದರೆ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವ ಮೆಟೀರಿಯಲ್ಸ್ ಚಿಕ್ಕದಿಂದನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಆ್ಯಸ್ ಎ ನಂತರ ಹುಡುಗಿರು ಇಲ್ಲ ಹುಡುಗರು ಯಾರಿಗೆ ಅವ್ರ ಓನ್ ಸ್ಟುಡಿಯೋಸ್ ಓಪನ್ ಮಾಡಬೇಕನ್ಸಿದ್ದು, ಚಿಕ್ಕದಿಂದ ದೊಡ್ಡಕ್ಕೆ ಹೋಗೋಣ. ದೊಡ್ಡದೇ ಎಲ್ಲ ಬಂದ್ಬಿಡ್ಬೇಕು ಅಂತ ನಾವು ಆಸೆ ಪಡೋಂಗಿಲ್ಲ. ಸೊ ನಿಮ್ಗೆ ಗೊತ್ತಿರೋದ್ರಿಂದ ನನ್ನ ಸ್ಟುಡಿಯೋ ಚಿಕ್ಕದಾಗೇ ಇದೆ. ನಾನು ತುಂಬಾ ಅಷ್ಟೊಂದು ಸ್ಪೇಸಲ್ಲಿ ಇಟ್ಕೊಂಡಿರಲಿಲ್ಲ, ಬಿಕಾಸ್ ನನಗೆ ಅಂದರೆ ಲೈಕ್ ನಾನು ವೀಡಿಯೋ ಮಾಡಬೇಕಷ್ಟೆ, ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ರೆ ಆಗೋದು. ಬಟ್ ನನಗೂ ಅನ್ಸುತ್ತೆ ಲೈಕ್ ನನಗೆ ಆ ಥರನೂ ಎಲ್ಲ ಐಟಮ್ಸ್ ಇರ್ಬೋದಿತ್ತು, ನಾನು ಇಟ್ಕೋಬೋದಿತ್ತು. ಸೊ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಆ್ಯಸ್ ಎ ಹೋಮ್ ಸ್ಟುಡಿಯೋ ಓಪನಿಂಗ್. ಆ್ಯಂಡ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಅಂದ್ಕೊಂಡು. ಸೊ ನಾನು ಇನ್ನು ವೀಡಿಯೋಸ್ನ ಶೋ ಮಾಡ್ತೀನಿ. ನಾನು ಕ್ಲೀನಿಂಗ್ ವಿತ್ ಸಮ್ ಚಿಕ್ಕ ಸ್ಪೇಸ್ನ ದೊಡ್ಡ ಸ್ಪೇಸ್ ಮಾಡೋ ವೀಡಿಯೋಸ್ನು ನಾನು ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ತೀನಿ. ಅದು ತುಂಬ ಲಾಂಗ್ ವೀಡಿಯೋ ಆಗಿರುತ್ತೆ. ಸೊ ನಾನು ಈ ವಿಡಿಯೋ ವಿತ್ ಲಾಂಗ್ ವೀಡಿಯೋನು ಹಾಕ್ತೀನಿ. ಮತ್ತು ನಾನು ಹಾಕ್ಸ್ ಮತ್ತು ಆರ್ಟ್ ಮೆಟೀರಿಯಲ್ಸ್ ನಾನು ಶೇರ್ ಮಾಡ್ತೀನಿ. ಯಾವ ಪೇಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಪೇಂಟ್ ನೀವು ಬೈ ಮಾಡ್ಬೋದು, ಯಾಕೆ ವೇಸ್ಟ್ ಮಾಡ್ತೀರಾ ಮನಿನ. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದನೇ ನಿಮಗೆಲ್ಲ ಇದು ಗೊತ್ತಾಗುತ್ತೆ. ಮತ್ತು ನಾನು ಸ್ಕ್ರೋಲ್ ಮಾಡಿ ನನ್ನ ನೇಮ್ ಸಿಕ್ಕಿಲ್ಲ ಅಂದರೆ, ಫಸ್ಟೇ ನಾನು ಇನ್ನೂ ಸ್ಟಾರ್ಟ್ ಮಾಡೋ ಯೂಟ್ಯೂಬರೇ, ಮತ್ತು ನನ್ನ ಹೆಸರು ಸಿಕ್ಕಿಲ್ಲ ಅಂದರೆ ನೀವು ಟೆನ್ಷನ್ ಆಗೋದು ಬೇಡವೇ ಬೇಡ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವ ವೀಡಿಯೋಸ್ ಹಾಕಿದ್ರು ನಿಮ್ಮ ತಕ್ಷಣವೇ ಸೇರುತ್ತೆ. ಸೊ ನೀವು ತಮ್ನೇಲ್ ನೋಡಿ ಆ್ಯಸ್ ಅ ನೀವು ಮಿಡಲ್ ಕ್ಲಾಸ್ ಗರ್ಲ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ. ಇವಾಗ ನನ್ನ ಲೈಫಲ್ಲೂ ಅದು ಹಂಗೆ ಆಗಿದೆ. ಇವಾಗ ಹೋಗ್ಬಿಟ್ಟು ಕಲರ್ ಪೆನ್ಸಿಲ್ ತೊಗೊಂಡು 200-300 ರುಪೀಸ್, ಯಾಕಮ್ಮ ಪೆನ್ಸಿಲ್ ಅಷ್ಟೊಂದು ಕಾಸು ಹಾಕ್ತೀರಾ, ಹೋಗಿ ಏನಾದ್ರು ತಿನ್ಕೋಗು, ಇಲ್ಲ ಹೋಗಿ ಅದೇನಾದ್ರು ತಗೋ ಅಂತ ಹೇಳ್ತಾರೆ ಪೇರೆಂಟ್ಸು. ಬಟ್ ನಮಗೇನು ಗೊತ್ತು, ಅಯ್ಯೋ 300 ರುಪೀಸ್ ಅಷ್ಟೇ ಅಂತ ನಾವು ಹೋಗ್ತೀವಿ, ಯಾಕೆ ಅದು ಪೆನ್ಸಿಲ್ಗೆ ಹಾಕ್ತೀರಾ ಕಾಸು ಅಂತ ಹೇಳೋದು ನಾನು ಕಂಡಿದ್ದೀನಿ. ನನ್ನ ಲೈಫಲ್ಲಿ ತುಂಬಾ ಆಗಿದೆ. ಒಂದು ಶೀಟ್ ಹೋಗಿ 200 ರುಪೀಸ್ ಒಂದು ಶೀಟ್ಗೆ, ಹೋಗು ₹1 ₹1 ಸಿಗುತ್ತೆ. ಸೊ ಅವ್ರಿಗೆ ಅದು ಗೊತ್ತಿಲ್ಲ, ಆದರೆ ನನಗೆ ಗೊತ್ತು. ಸೊ ಆ ಮಿಡಲ್ ಕ್ಲಾಸ್ ಲೈಫಿಂದ ನೀವು ಬಂದಿದ್ದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನನ್ನ ಲೈಫಲ್ಲಿ ನಾನು ಹೆಂಗೆ ನನ್ನ ಆರ್ಟಿಸ್ಟ್ ಸ್ಟುಡಿಯೋನ ಓಪನ್ ಮಾಡ್ತೀನಿ. ನನಗೂ ಚಿಕ್ಕ ವಯಸ್ಸಿಂದ ಆರ್ಟ್ ಮಾಡೋಕ್ಕೆ ತುಂಬಾ ಇಷ್ಟ. ನಾನು ಹೇಳೋದು, ನನಗೆ ನಾನು ಮಾಡ್ತಿದ್ದೆ, ನಾನು ಗೋಡಲ್ಲಿ ಮಾಡ್ತಿದ್ದೆ, ಪೆನ್ನಲ್ಲಿ ಮಾಡ್ತಿದ್ದೆ, ಬುಕ್ಕಲ್ಲಿ ಮಾಡ್ತಿದ್ದೆ, ನ್ಯೂಸ್ ಪೇಪರಲ್ಲಿ ಮಾಡ್ತಿದ್ದೆ. ಎಲ್ಲರಿಗೂ ಫಸ್ಟೇ ಕ್ಯಾನ್ವಾಸಲ್ಲಿ ಮಾಡಲ್ಲ, ಆ್ಯಂಡ್ ಎಲ್ಲರಿಗೂ ಫಸ್ಟೇ ಚೆನ್ನಾಗಿ ಡ್ರಾಯಿಂಗ್ ಬರಲ್ಲ. ಒಬ್ಬರು ದೊಡ್ಡ ಪೇಂಟರು ಫಸ್ಟ್ ಬ್ಯಾಡ್ ಪೇಂಟರ್ ಆಗಿರ್ತಾರೆ, ಆಮೇಲೆ ಹಾಗೆ ಆಗುತ್ತೆ. ಸೊ ನಿಮಗೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲ ಅಂತ ಇಲ್ಲ. ಸೊ ಓಕೆ
ಸೊ ಎಕ್ಸೈಟ್ಮೆಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ. ಓಕೆ, ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.